ಕೇಳ್ಕೊಂತ ಕುಂತಿದ್ರಂಥವ್ರು. ಅಲ್ಲಿ ಚರ್ಚೆ ಆಗಿತ್ತಂತ, ಗುಡಿಗುಂಡಾರಕ್ಕೆ ಹೋಗೋದ್ರಿಂದ ಏನಾಗತ್ರಿ, ಮಠಮಾನ್ಯಕ್ಕೆ ಹೋಗೋದ್ರಿಂದ ಏನಾಗತ್ತಾ, ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಾ, ಪ್ರವಚನ ಕೇಳೋದ್ರಿಂದ ಏನಾಗತ್ತಾ ಅಂತ ಹೇಳಿ ಚರ್ಚೆ ನಡೆಯೋ ಹೊತ್ನ್ಯಾಗ ಇದು ನಮ್ಮ ಲೋಕಕ್ಕೆ ಸಂಬಂಧಪಟ್ಟಿದ್ದಂಥ ವಿಷಯ ಅಲ್ಲ. ಇದು ಯಾವ ಲೋಕಕ್ಕೆ ಸಂಬಂಧಪಟ್ಟಿದ್ದು? ಇದು ಭೂಲೋಕಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ 3 ಲೋಕಕ್ಕೆ ಹೋಗಿ ಜಾಯಿಂಟ್ ಮಾಡವ ಯಾರು, ಸಂಪರ್ಕ ಮಾಡವ ಯಾರು? ನಾರದ ಮಹರ್ಷಿಗಳೇ ಮಾಡಬೇಕು. ಅವ ಭೂಲೋಕದಾಗೂ ಇರ್ತಾನ, ಸ್ವರ್ಗ ಲೋಕದಾಗೂ ಇರ್ತಾನ, ಪಾತಾಳ ಲೋಕದೊಳಗೂ ಇರ್ತಾನವ, ಹೌದಲ್ಲ? ಹಾಗಾದರೆ ಇದು ಭೂಲೋಕದ ವಿಷಯ ಆಗಿರೋದ್ರಿಂದ ಈ ಭೂಲೋಕದೊಳಗೆ ಇದ್ರ ಉತ್ತರ ತಗೋಬೇಕಲ್ಲ, ಮತ್ತು ಬೇರೆ ಕಡೆ ಇದನ್ನ ಎಲ್ಲಿ ತಗೊಳಕ್ಕೆ ಬರಂಗ ಇಲ್ಲ. ಆವಾಗ ನಾರದ ಮಹರ್ಷಿಗಳು ಏನು ಮಾಡಿದರು ಅಂತಂದ್ರೆ, ಅಲ್ಲಿರುವಂಥ ದೇವಾನ ದೇವತೆಗಳೆಲ್ಲ ಸೇರಿಕೊಂಡು, ನಾರದ ಮಹರ್ಷಿಗಳೇ ಇದು ಭೂಲೋಕದ ವಿಷಯ ಆಗಿರೋದ್ರಿಂದ ನೀವು ಭೂಲೋಕಕ್ಕೆ ಹೋಗಿ ಇದ್ರ ವಿಷಯ ತಿಳ್ಕೊಂಡು ನಮ್ಗೆ ಹೇಳಬೇಕು. ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಮಹಾತ್ಮರ ದರ್ಶನ ಮಾಡ್ಕೊಳ್ಳೋದ್ರಿಂದ, ಪ್ರವಚನ ಕೇಳೋದ್ರಿಂದ ಏನಾಗತ್ತಾ ಅಂತೇಳಿ, ನಾನು ಇದರಾಗ ಯಾಕೆ ಸಿಗಿಸಾಕತ್ತೀರಿ ನೀವು ಅಂತ ಹೇಳಿ ನಾರದ ಮಹರ್ಷಿಗಳು ಅವ್ರನ್ನ ಕೇಳಿದ್ರಂತ. ಇಲ್ಲ, ಭೂಮಿ ಹಕ್ಕಿಗತ್ತು ಯಾವುದೇ ಒಂದು ಲೋಕದ ಹಕ್ಕಿಗತ್ತು ಗೊತ್ತಿರಬೇಕಾಗಿದ್ರ ಅದು ನಿಮಗೆ ಗೊತ್ತಿರಬೇಕು, ಬೇರೆ ಯಾರಿಗೂ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರಂತ. ಆವಾಗ ಆಯ್ತಂತ ಒಪ್ಕೊಂಡು ಬಂದಂತವ. ಏನು ಮಾಡಬೇಕು, ಏನಿಲ್ಲ, ಹೋಗು, ಒಂದು ದೊಡ್ಡ ಊರೈತಿ, ಆ ಊರೊಳಗೆ ಹೊರಗೆ ಒಂದು ತಿಪ್ಪಿ ಹಾಕ್ಯಾರ. ನಿಮ್ಮೂರಾಗ ತಿಪ್ಪಿ ಅದಾವೋ ಇಲ್ಲೋ? ಅದಾವ? ನೀ ಯಾವಾಗ ಹೋಗಿದ್ದಿ ತಿಪ್ಪಿ ನೋಡಕ್ಕೆ? ಊರಂದ ಮೇಲೆ ತಿಪ್ಪಿದ್ದ ಇರ್ತಾವ, ಹೌದಲ್ಲ? ಆಕಳನ ಇಲ್ರಿ, ತಿಪ್ಪಿ ಎಲ್ಲಿಂದ ಬರ್ತಾವು? ಇರುವ ಒಂದಿಷ್ಟು ಅದಾವು ಹಂದಿ ಮಾರಿವು, ಅವು ಇಂತಿಂತ ಹೊತ್ತಲ ಹಾಕ್ತಾವು. ಬಳ್ಯಾಕೆ ಹೋದ್ರೆ ಕೈಯಾಗೂ ನಿಂದ್ರಂಗಿಲ್ಲ, ಬುಟ್ಟ್ಯಾಗೂ ನಿಂದ್ರಂಗಿಲ್ಲ, ಹೌದಲ್ಲ? ಅವಾಗ ಹೇಳಿದ್ರಂಥವ್ರು, ಭೂಲೋಕಕ್ಕೆ ಹೋಗು, ಆ ಊರೊಳಗೆ ಒಂದು ತಿಪ್ಪೆ ಐತಿ, ಆ ತಿಪ್ಪ್ಯಾಗ ಈಗ ತಾನೇ ಒಂದು ಸೆಗನ್ಯಾನ ಹುಳ ಜನ್ಮ ತಾಳೈತಿ. ಆ ಸೆಗನ್ಯಾನ ಹುಳ ಹೇಳ್ತತಿ ಅಂದ್ರಂಥವ್ರು ದೇವತೆಗಳು. ಆವಾಗ ಪರಮಾತ್ಮ ಹೇಳಿದಾಗ ಅವ ಅನ್ನಂತ ನಾರದ ಮಹರ್ಷಿ, ಯಾರ ಪಂಡಿತನ ಹತ್ರ ಕಳಿಸ್ತೀರಿ ಅಥವಾ ಒಳ್ಳೆ ವ್ಯಕ್ತಿ ಹತ್ರ ಕಳಿಸಿ ಉತ್ತರ ತೊಗೊಂಡು ಬಂದು ನಿಮ್ಗೆ ಹೇಳಿದ್ರಾತು ಅಂತ ನಾ ತಿಳ್ಕೊಂಡ್ರೆ ನೀವೇನ್ರಿ ನನ್ನ ಅಲ್ಲಿ ಕಳಿಸಿರಲ್ಲ ಅಂತಂದಾಗ ವಿಚಾರ ಮಾಡಿದ್ರಂಥವ್ರು. ವಿಚಾರ ಮಾಡಿ ಬಂದ್ರಂತ ಊರಿಗೆ. ದೇವ್ರು ಹೇಳಿದ ಮೇಲೆ ಕೇಳಬೇಕಲ್ಲ, ಭಗವಂತ ಹೇಳಿದ ಮೇಲೆ ಕೇಳಬೇಕಲ್ಲ. ಬೇರೆ ಯಾರಾಗಿದ್ರೆ ಅಲ್ಲಗಳಿಬೋದು, ಪರಮಾತ್ಮನ ಮಾತನ್ನು ಹೆಂಗೆ ಅಲ್ಲಗಳ್ಯಾಕೆ ಬರ್ತತಿ? ಅಲ್ಲಗಳ್ಯಾಕೆ ಬರಂಗಿಲ್ಲ. ಆವಾಗ ಹೋದ್ರಂಥವ್ರು, ಆ ಊರಿಗೆ ಹೋದ್ರಂತ. ಅವ್ರು ಹೇಳ್ದಂಗೆ ಒಂದು ತಿಪ್ಪಿತ್ತಂತ. ಆ ತಿಪ್ಪ್ಯಾಗ ಆಗ ತಾನೇ ಜನ್ಮವನ್ನು ತಾಳಿರುವಂಥ ಒಂದು ಸೆಗನ್ಯಾನ ಹುಳ. ಆ ಹುಳನ್ನ ಹೋಗಿ ಹತ್ರ ಹೋಗಿ ಕೇಳಿದ್ರಂಥವ್ರು. ಹೋಗಿ ಇನ್ನೇನು ಕೇಳೋದ್ರೊಳಗೆ ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಪ್ರವಚನ ಕೇಳೋದ್ರಿಂದ, ಮಹಾತ್ಮರ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ ಏನಾಗತ್ತ ಅನ್ನೋಳಗನ ಅದು ಅವ್ರು ನೋಡ್ಕೋಂತ ಪ್ರಾಣ ಬಿಟ್ಟು ಬಿಡ್ತಂತ, ಸತ್ತ ಹೋತಂತದು. ಯಾವಾಗ ಅದು ಸತ್ತು ಹೋತಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕ? ಮತ್ತೆ ಅಲ್ಲೇ ಹೋಗ್ಬೇಕು ಪರಮಾತ್ಮ ಅಂತ. ಪರಮಾತ್ಮ ನೀ ಹೇಳಿದಿ, ನಾ ಹೋದ್ಯಾ, ಆ ಸೆಗನ್ಯಾನ ಹುಳ ಮಾತಾಡಿಸಿದ್ಯಾ ತಿಪ್ಪಂದು, ನನ್ನ ನೋಡುತ್ತೇನ ಅದು ಪ್ರಾಣ ಬಿಟ್ಟು ಬಿಡ್ತಪ್ಪ ಅಂತಂದ್ರ. ಹೌದಾ? ಪ್ರಾಣ ಬಿಡ್ತೆ? ಹಂಗಾರೆ ಅದ ಊರಾಗ ಹೋಗು, ಅದ ಊರಾಗ ಹೋಗು. ಒಂದು ಊರು, ಆ ಊರಾಗ ಏನಪ್ಪ ಅಂತಂದ್ರೆ ಹೊರಗೆ ಚಾವಣಿ ಮನೆ ಐತಿ. ಆ ಚಾವಣಿ ಮನ್ಯಾಗ ಒಂದು ಗಿಳಿ ಪಂಜರದೊಳಗೆ ಹಾಕಿಟ್ಟಾರ. ಆ ಗಿಳಿ ಕೇಳಿಬಿಡು, ಅದು ಹೇಳ್ತತ್ ನಿನಗ. ಆವಾಗ ಖುಷಿಯಿಂದ ಹೋದ. ಖುಷಿಯಿಂದ ಹೋಗಿ ಹೊಕ್ಕನ ಚಾವಣಿ ಮನ್ಯಾಗ ಅಲ್ಲಿತ್ತು ಗಿಳಿ ಇತ್ತು. ಗಿಳಿ ನೋಡ್ದ, ಗಿಳಿ ಹತ್ರ ಹೋಗುತ್ತಲೇ ನಗನಗತ ಸ್ವಾಗತ ಮಾಡ್ತು ಗಿಳಿ. ಸಣ್ಣ ಮರಿ ನಗನಗತ ಸ್ವಾಗತ ಮಾಡ್ತು. ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಮಹಾತ್ಮರ ದರ್ಶನವನ್ನು ಮಾಡೋದ್ರಿಂದ, ಪ್ರವಚನ ಕೇಳೋದ್ರಿಂದ ಏನು ಆಗುತ್ತಾ ಅನ್ನೋಲ್ಲೊಳಗನ ಅವ್ರು ಮಾತಾಡಿದ ಮಾತು ಇನ್ನೂ ಹೊರಗೆ ಬಂದಿಲ್ಲ. ಅವ್ರು ನೋಡ್ಕೋ ಅಂತ ಅದು ಪ್ರಾಣ ಬಿಟ್ಬಿಡ್ತು. ಆವಾಗ ನಾರದ ಮಹರ್ಷಿಗೆ ಒಂದು ಸ್ವಲ್ಪ ಸಿಟ್ಟು ಬಂತು. ಎಷ್ಟು ಸಿಟ್ಟು ಬಂತು ಅಂತಂದ್ರೆ, ಇವ್ರೇನು ದೇವಾನು ದೇವತೆಗಳೆಲ್ಲ ನನ್ನ ಜೊತೆ ಆಟ ಆಡಕತ್ತಾರೇನೋ, ಇವ್ರೊಂದು ಸ್ವಲ್ಪ ಸರಿಯಾಗಿ ಕೇಳಬೇಕಾಗೈತಿ ಅಂದ್ರೆ, ಏನು ನಿಮ್ಮ ಹಕ್ಕಿಗತ್ತು ತಿಳಿವಲ್ಲ ನನಗೆ ಹೇಳಬೇಕು. ಸುಮ್ಮನೆ ಭೂಲೋಕಕ್ಕೊಮ್ಮೆ ದೇವಲೋಕಕ್ಕೊಮ್ಮೆ ಅಡ್ಡಾಡ್ಸೋದಂದ್ರೆ ಐತೆ ಇಲ್ಲ, ನನಗೂ ಬೇಸರ ಆಕತ್ತಿ ಅಂದ್ರಂತವ್ರು. ಆವಾಗ ಮತ್ತೆ ಹೋಗಪ್ಪ, ಏನಿಲ್ಲ, ಅದ ಊರಾಗ ಒಬ್ಬ ದೊಡ್ಡ ರೈತನ ಮನೆ ಐತಿ. ಆ ರೈತನ ಮನ್ಯಾಗ ಈಗ ತಾನೇ ಒಂದು ಜವಾರಿ ಆಕಳ ಚಲೋ ಒಂದು ಗಂಡು ಕರುವಿಗೆ, ಬಿಳೇ ಗಂಡು ಕರುವಿಗೆ ಜನ್ಮ ಕೊಟ್ಟತಿ. ಅದನ್ನು ಕೇಳಿ ಹೋಗು, ನಿನಗೆ ಆಕಳ ಕರ ಉತ್ತರ ಹೇಳ್ತತಿ. ಇದೊಂದು ಸರಿ ಕೊನೆಯದಾಗಿ ಹೋಗಿ ಬರ್ತೇನೆ, ನಿನ್ನ ಮಾತು ಕೇಳ್ತೀನಿ. ಪರಮಾತ್ಮ ಅಂತ ಹೇಳಕತ್ತಿ ಅಂತ ನಿನ್ನ ಮಾತು ಕೇಳಕತ್ತೀನಿ. ಇಲ್ಲ ಅಂತಂದ್ರೆ ನಾ ಏನು ಹೋಗೋ ಪಕ್ಕಿ ಇಲ್ಲ, ಆಟ ಹಚ್ಚಕ್ಕೆ ಹೋಗ್ಬೇಡ್ರಿ ನೀವು ಅಂದಂತಾವು.
ಅವ ಹೋಗಿ ಮತ್ತೆ ಬಂದ, ಆ ಊರಿಗೆ ಬಂದ. ದೊಡ್ಡ ಮನಿ, ಅವ್ರು ಹೇಳ್ದಂಗೆ ಕರ ಹಾಕಿತ್ತು, ಅದು ಗಂಡು ಕರುವೆ ಆಗಿತ್ತು, ಬಿಳೆದೇ ಇತ್ತು. ಹೋದ ತಕ್ಷಣ ಇವ್ರು ಬಂದ ತಕ್ಷಣ ಖುಷಿಯಿಂದ ಕುಣ್ಯಾಕತ್ತದು. ಬಂದ 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 ಅಂತೇಳಿ ಹೋಗಿ ಇನ್ನೇನು ಹಿಂಗೆ ಹೇಳಬೇಕು. ಅದ್ರ ಕಿವ್ಯಾಗ ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಪ್ರವಚನ ಕೇಳೋದ್ರಿಂದ, ಮಹಾತ್ಮರ ದರ್ಶನ ಮಾಡ್ಕೊಳ್ಳೋದ್ರಿಂದ ಏನು ಆಗುತ್ತ ಅಂದ ತಕ್ಷಣವೇ ಅದು ಅವನು ನೋಡ್ಕೋ ಅಂತ ಪ್ರಾಣ ಬಿಟ್ಬಿಡ್ತು. ಯಾವಾಗ ಆ ಕರು ಪ್ರಾಣವನ್ನು ಬಿಡ್ತಲ್ಲ, ಇವನು ಸ್ವಲ್ಪ ಸೀರಿಯಸ್ ಆದ. ನಾನು ಯಾವಾಗ ಮಾತಾಡಿಸ್ತೀನಿ, ಮಾತಾಡಿಸಿದ ತಕ್ಷಣವೇ ಇವೆಲ್ಲವೂ ತಮ್ಮ ಪ್ರಾಣವನ್ನು ಕಳ್ಕೊಳಕತ್ತಾವಲ್ಲ, ಇದೇನಿದು, ಬೇಡ ಬೇಡ, ಈ ಭಗವಂತನ ಆಟ ನನಗೆ ನಿನಗೆ ಗೊತ್ತಾಗೋದಲ್ಲ ಅಂಥೇಳಿ ಏನು ಮಾಡಿದರು ಅಂತಂದ್ರೆ, ಅವ್ರು ಸೀದಾ ಪರಮಾತ್ಮನ ಹತ್ರ ಹೋಗಿ, ಪರಮಾತ್ಮ ಕೊನೆಯದಾಗಿ ನಿನಗೆ ಹೇಳಕತ್ತೀನಿ, ನಿನಗೆ ಏನು ಉತ್ತರ ಬೇಕೋ ಅದನ್ನು ತಗೋ, ಆದರೆ ನೀನು ನನ್ನನ್ನು ಕಾಡಿಸುವಂಥದ್ದು ಏನೂ ಇಲ್ಲ, ನನಗೆ ಆಗಂಗಿಲ್ಲ, ನಾ ಹೋಗಂಗಿಲ್ಲ, ನೀವು ಕೆಲಸ ಯಾರಿಗಾರ ಹಚ್ಚಿ ಹೋಗ್ರಿ ಅಂತೇಳಿ ನಾರದ ಮಹರ್ಷಿಗಳು ಹೊಂಟಾರ. ಹೋಗುವ ಹೊತ್ನಾಗ ನಾರದ ಮಹರ್ಷಿಗಳೇ ಬನ್ನಿ, ಇದು ಕೊನೆಯದಾಗಿ ನಿಮ್ಗೆ ಹೇಳ್ತಾ ಇರೋದು, ಇದು ಕೊನೆಯದಾಗಿ ನಿಮಗೆ ಹೇಳ್ತಾ ಇರೋದು. ಹೋಗಿ ಅದೇ ಊರೊಳಗೆ ದೊಡ್ಡ ಮನೆತನ, ಆ ದೊಡ್ಡ ಮನೆತನದೊಳಗೆ ಅಪರೂಪಕ್ಕೆ ಭಾಳ ದಿವಸ ಆಗಿತ್ತು, ಗಂಡು ಮಗು ಆಗಿದೆ. ಆ ಗಂಡು ಮಗುಗೆ ಏನು ನಾಮಕರಣ ನಡೆಯಕತ್ತೈತಿ, ಅಲ್ಲಿ ಹೋಗಿ ಆ ಮಗುವನ್ನು ನೀವು ಮಾತಾಡ್ಸ್ರಿ. ಅದು ರಾಜಮನೆತನಕ್ಕೆ ಸಮನಾಗಿರುವಂಥ ಮನೆತನ. ಹೋಗಿ ಮಾತಾಡ್ಸ್ರಿ, ನಿಮಗೆ ಉತ್ತರ ಸಿಗತೈತಿ ಅಂತಂದ್ರೆ, ಏನು ಪರಮಾತ್ಮ ಆಟ ಆಡಕತ್ತೀನಿ ಅಂತ ಕೇಳಿದ್ರಂತವ್ರು. ನಾನು ಹೋಗಿ ಅಪರೂಪಕ್ಕೆ ಭಾಳ ವರ್ಷಕ್ಕೆ ಗಂಡು ಮಗು ಆಗೈತೆ ಅಂತ ಹೇಳಿ ಅವ್ರು ಸಂಭ್ರಮದೊಳಗದಾರ, ತೊಟ್ಟಲದಾಗ ಹಾಕಿ ನಾಮಕರಣವನ್ನು ಮಾಡಕತ್ತಾರ. ಆವಾಗ ನಾ ಹೋಗಿ ಅವನು ಮಾತಾಡ್ಸೋವಾಗ ಅವ ಪ್ರಾಣ ಕಳ್ಕೊಂಡು ಅಪರೂಪಕ್ಕೆ ಹುಟ್ಟಿರುವಂಥ ಮಗನ ಕೊಂದ ಅಪವಾದವನ್ನು ನಾನು ಹೊತ್ತುಕೊಂಡು ಹೇಳಿ ಕೇಳಿ ಭೂಲೋಕದ ಮಂದಿ ಅದು ಏನೋ ಬಡದು ಗಿಡದಾರ ಅಂತ ಹೇಳಿ, ಕಟ್ಟಿ ಬಡದು ಗಿಡದಾರ ಅಂತೇಳಿ ಹೆದರ್ದಾಗ, ಇಲ್ಲ ಹೋಗು, ಭಯ ಪಡಬೇಡ, ನಾ ಅದೇ ನಿನ್ನಿಂದ ನನ್ನ ಆಶೀರ್ವಾದ ಇರುವವರೆಗೂ ನಿನ್ನ ಯಾರು ಮುಟ್ಟೋದಿಲ್ಲ, ಹೋಗು ಅಂದಾಗ ಬಂದವ ನಾರದ ಮಹರ್ಷಿ. ನಾರಾಯಣ 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 ಅನ್ಕೊಂಡು ಹೆದರ್ಕೋಂತ ಭೂಲೋಕದ ಮೇಲೆ ಕಾಲಿಟ್ಟ. ಆ ಓಣಿ ಒಳಗೆ ಹೋದ. ಭಾಳ ಜನ ಹೋಗ್ತಿದ್ರು ಬರ್ತಿದ್ರು, ಭಾಳ ಖುಷಿ ಸಂಭ್ರಮದಿಂದ ಇದ್ರು. ಯಾವಾಗ ನಾರದ ಮಹರ್ಷಿಗಳು ಹೋದ್ರಲ್ಲ, ಹೋದ ತಕ್ಷಣವೇ ಮನಿ ಎಂಟ್ರಿ ಆಗಬೇಕು, ಆ ಮನೆಯಿಂದ ಒಳಗೆ ಹೋಗಬೇಕು. ಎಲ್ಲರೂ ಸಂಭ್ರಮದೊಂದಿದ್ರು. ಬರಬೇಕು ಮಹಾತ್ಮರು, ಯಾರೋ ಮಹಾತ್ಮರು ಬಂದಾರ, ಕಾವಿದಾರಿಗಳು ಬಂದಾರ, ಅವ್ರನ್ನ ಒಳಗೆ ಕರೀರಿ, ಅವ್ರಿಗೆ ಪ್ರಸಾದಗಳನ್ನು ಬಡಿಸ್ರಿ, ಅವ್ರಿಗೆ ಗೌರವವನ್ನು ಸಲ್ಲಿಸ್ರಿ ಅಂತ ಹೇಳಿ ಮನೆ ಹೊರಗಿರ್ತಕ್ಕಂಥ ವ್ಯಕ್ತಿ, ಜವಾಬ್ದಾರಿ ಇರುವಂಥ ವ್ಯಕ್ತಿ ಒಳಗೆ ಕರ್ಕೊಂಡು ಹೋದ. ಕಾಲು ಗಡ ನಡಗತ್ತವು, ಇವನು ಗಡಗಡ ಕಾಲು ನಡಗತ್ತವು. ಒಳಗೆ ಹೋದ ತೊಟ್ಟಲದೊಳಗ, ಬಂಗಾರದ ತೊಟ್ಟಿಲೊಳಗ ಗಂಡು ಮಗುವನ್ನು ಹಾಕ್ಯಾರ. ವಜ್ರ ವೈಡೂರ್ಯಗಳಿಂದ ಅಲಂಕಾರವನ್ನು ಮಾಡ್ಯಾರ. ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ಇಟ್ಟಾರ. ಕುಲು ನಗುವಂಥ ಗಂಡು ಮಗು ಹೆದರ್ಕೋಂತ ತೊಟ್ಟಲ್ದ ಹತ್ರ ಹೊಕ್ಕನ. ತೊಟ್ಟಲಿಂದ ಹೋಗೋದ್ರೊಳಗನ ಇವು ಮಾತಾಡೋದಕ್ಕಿಂತ ಮೊದಲು ಅದ ಮಗು ಮಾತಾಡದಂತ. ಬರಬೇಕು ಪೂಜ್ಯರು ಮಹಾತ್ಮರು ಅಂತ ಹೇಳಿ ಆ ಮಗು ಮಾತಾಡ್ತಂತೆ. ಮಾತಾಡೋದು ಅಷ್ಟಲ್ಲ, ಇವಂದು ಕೆಲಸ ಆಗ್ಬೇಕಾಗಿತ್ತಲ್ಲ. ಒಂದು ಹೆಜ್ಜೆ ಹೊರಗಿಟ್ಟಾನ, ಒಂದು ಹೆಜ್ಜೆ ಅಚಕಿಟ್ಟಾನ. ದಡಗ್ನ ಪ್ರಾಣ ಬಿಡ್ತಂದ್ರೆ ಹಾರಿದ್ರ ಆತಂತ ಇವಂದು. ಯಾಕ? ನೀವು ಅಷ್ಟು ಸರಳ ಪಕ್ಕಿ ಅಲ್ಲ, ನೀವು ಅದಿರಲ್ಲ, ನೀವು ಅಷ್ಟು ಸರಳ ಪಕ್ಕಿ ಅಲ್ಲೇ ಅಲ್ಲ. ಗೊತ್ತೈತೆ ಅವಂಗ ಸಿಗಬಾರ್ದ ಇವರು ಈ ಮಾನವರ ಕೈಯಾಗ ಸಿಕ್ಕ ಬಿಟ್ರೆ ನನ್ನ ಚಲವಾನ ಸುಲಿತಾರ ಅಂತ ಹೇಳಿ ಹಿಂಗಿಟ್ಟಿದ್ದ. ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಮಠಮಾನ್ಯಗಳಿಗೆ ಹೋಗೋದ್ರಿಂದ, ಪ್ರವಚನ ಕೇಳೋದ್ರಿಂದ, ಗುರುಗಳ ದರ್ಶನ ಮಾಡೋದ್ರಿಂದ ಏನು ಆಗುತ್ತ ಅಂಥೇಳಿ ಹಿಂಗೆ ಹಾರ್ಬೇಕಂತಿದ್ದ ನಾರಾಯಣ ಅಂತೇಳಿ ಗುರುಗಳ ಹೆದರಬೇಡ್ರಿ ಅಂತ ಮಗು ಹೆದರಾಕ್ ಹೋಗ್ಬೇಡ್ರಿ. ಗುಡಿಗುಂಡಾರಕ್ಕೆ ಹೋಗೋದ್ರಿಂದ, ಪ್ರವಚನ ಕೇಳೋದ್ರಿಂದ, ಗುರುಗಳ ದರ್ಶನವನ್ನು ಮಾಡೋದ್ರಿಂದ ಏನಾಗತ್ತಂತ ನೀವು ಕೇಳಕತ್ತಿರಲ್ಲ. ನಾನು ತಿಪ್ಪೆಯನ್ನು ಹುಳ ಆಗಿ ಹುಟ್ಟಿದ್ಯಾ, ನೀವು ಬಂದ್ರಿ, ನಿಮ್ಮ ದರ್ಶನ ಆತು, ಆ ಜನ್ಮ ಹೋತು. ಆಮೇಲೆ ಗಿಳಿಯಾಗಿ ಹುಟ್ಟಿದ್ಯಾ, ನೀವ ಬಂದ್ರಿ, ನಿಮ್ಮನ್ನು ನೋಡಿದ್ಯಾ, ನಿಮ್ಮ ದರ್ಶನ ಆತು, ಗಿಳಿ ಜನ್ಮ ಹೋಗಿ ಹಸುವಿನ ಜನ್ಮ ಬಂತು. ಮತ್ತೆ ನೀವ ಬಂದ್ರಿ, ನೀವು ಬಂದ ಮೇಲೆ ಮತ್ತೆ ನಿಮ್ಮದ ದರ್ಶನ ಆತು. ಅಲ್ಲಿ ಏನಾಯ್ತು ಅಂತಂದ್ರೆ ಮತ್ತೆ ನಿಮ್ಮದ ದರ್ಶನ ಆತು. ನಿಮ್ಮದ ದರ್ಶನ ಆಗುತ್ತಲೇ
ಆ ಪ್ರಾಣ ಹೋದ ತಕ್ಷಣ ನಾನು ಈ ಮನೆಯೊಳಗ ರಾಜಮನೆತನದೊಳಗ ಒಬ್ಬನ ಗಂಡ ಮಗ ಅಪರೂಪಕ್ಕೆ ಹುಟ್ಟೇನಿ. ಯಾರಿಂದ ಹುಟ್ಟೇನಿ ಅಂತಂದ್ರೆ ಅದು ಗುರುಗಳ ದರ್ಶನ ಮಾಡಿದ್ರಿಂದ ನನಗೆ ಮಾನವ ಜನ್ಮ ಕೊಟ್ಟೈತಿಪ್ಪ, ಅದು ನಿನ್ನಿಂದ ಅನ್ನುವಂಥ ಮಾತನ್ನ ಅವರು ಯಾರು ತೊಟ್ಟಲ್ದಾಗಿದ್ದು ಯುವರಾಜರು ಹೇಳ್ತಾರೆ. ಸದ್ಗುರುವಿನ ಕೂಡು ಆಡು ಅಪ್ಪ